ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ನಾಮಸ್ಮರಣೆ ಸಂಧಿಯಲ್ಲಿ 7ನೇ ಪದ್ಯ. ದೇವಗಂಗೆಯೊಳುಳ್ಳವಗೆ ದುರಿತಾವಳಿಗಳುಂಟೆ ವಿಚಾರಿಸೆ, ಭಾವುಗಳ ಭಯವುಂಟೆ ವಿಹಗಾಧಿಪನ ಮಂತಿರದಿ. ಜೀವಕರ್ತೃತ್ವವನು ಮರೆತು ಪರಾವರೇಶನೆ ಕರ್ತೃವೆಂದರಿದಾವ ಕರ್ಮವ ಮಾಡಿದರು ಲೇಪಿಸವು ಕರ್ಮಗಳು. ದೇವಗಂಗೆಯೊಳು ಉಳ್ಳವಗೆ ಅಂದರೆ ದೇವನದಿಯಾದ ಗಂಗಾ ನದಿಯಲ್ಲಿ ಯಾರು ಅದರ ಸಮೀಪದಲ್ಲಿ ವಾಸ ಮಾಡಿಕೊಂಡಿದ್ದಾರೋ, ಅಂದರೆ ಗಂಗೆಯ ಮಹಿಮೆಯನ್ನು ತಿಳಿದು ಅಲ್ಲೇ ಸ್ನಾನ ಮಾಡಿಕೊಂಡು ಪರಮಾತ್ಮನ ಸೇವೆ ಮಾಡಿಕೊಂಡು ಇರ್ತಾರೋ, ವಿಚಾರಿಸೇ ದುರಿತಾವಳಿಗಳು ಉಂಟೆ. ವಿಚಾರಣೆ ಮಾಡಿದರಾಗ್ಲೂ ಕೂಡ ಅಂಥವರಿಗೆ ದುರಿತಗಳು, ಸಂಕಷ್ಟಗಳು ಬರೋದುಂಟೆ, ಬರೋದಿಲ್ಲ ಅಂತ ಒಂದು ಉದಾಹರಣೆ. ಇನ್ನೊಂದು, ವಿಹಗಾಧಿಪನ ಮಂದಿರದಿ ಹಾವುಗಳ ಭಯ ಉಂಟೆ. ವಿಹಗ ಅಂದ್ರೆ ಪಕ್ಷಿಗಳು, ವಿಹಗಾಧಿಪ ಹಾಗೆಂದ್ರೆ ಪಕ್ಷಿಗಳ ಒಡೆಯ ಅಂದ್ರೆ ಗರುಡ ದೇವರು ಅಂತ ಅರ್ಥ. ವಿಹಗಾಧಿಪನ ಮಂದಿರದಿ, ಆ ಗರುಡನ ದೇವಸ್ಥಾನದಲ್ಲಿ ಮನೆಯಲ್ಲಿ ಇರುವ ನಾವಿದ್ದರೆ ಹಾವುಗಳ ಭಯ ಬರ್ತದೇನು? ಹಾವುಗಳು ಹತ್ರ ಬರೋದೇ ಇಲ್ಲ, ಗರುಡನ ಕಂಡ್ರೆ ಹೆದರಿಕೆ. ಅದರಿಂದ ಗರುಡನ ಹತ್ರ ಸಮೀಪದಲ್ಲಿ ಹಾವುಗಳು ಬರೋದಿಲ್ಲ. ಅದಕ್ಕೆ ಗರುಡ ಮಂತ್ರ ವಿಶೇಷವಾಗಿ ಮಾಡಬೇಕು, ಪೂಜಾದಿಗಳನ್ನ ಮಾಡಬೇಕು ಅಂತ ಹೇಳೋದುಂಟು. ಇನ್ನು ಜೀವಕರ್ತೃತ್ವವನ್ನು ಮರೆತು ಪರಾವರೇಶನ ಕರ್ತೃ ಎಂದರಿತು. ಸಾಮಾನ್ಯವಾಗಿ ನಮಗೇನು ಎಚ್ಚರ ಇರುತ್ತದೆ? ನಾನು ಎಲ್ಲ ಕೆಲಸವನ್ನ ಯಾರು ಮಾಡಿದ್ದು? ನಾನೇ ಮಾಡಿದ್ದು. ಬೆಳಿಗ್ಗೆ ಸ್ನಾನ ನಾನೇ ಮಾಡಿದ್ದು, ಅಡಿಗೆ ನಾನೇ ಮಾಡಿದ್ದು, ಊಟ ನಾನೇ ಮಾಡಿದ್ದು, ನಿದ್ದೆ ನಾನೇ ಮಾಡಿದ್ದು. ಇದು ಭ್ರಮೆ ಅಂತ. ನಾನೇ ಮಾಡಿದ್ದಲ್ಲ. ನಾವು ಸ್ವತಂತ್ರ ಕರ್ತೃ ಅಲ್ಲ, ಪರಮಾತ್ಮನೊಬ್ಬನೇ ಸ್ವತಂತ್ರ ಕರ್ತ, ನಾವು ಅಸ್ವತಂತ್ರ ಕರ್ತೃಗಳು. ಅದರಿಂದ ಪರಮಾತ್ಮನೇ ಮಾಡ್ತಾನೆ, ನಾವು ಮಾಡುವುದಿಲ್ಲ. ನಾವು ಮಾಡಿದ್ದನ್ನು ಮರೆತು ಪರಮಾತ್ಮನೇ ಮಾಡುತ್ತಾನೆ ಅಂತ ಯಾರು ತಿಳಿದು ಕರ್ತೃ ಎಂದರಿದು ಆವ ಕರ್ಮ ಮಾಡಿದರೂ ಲೇಪಿಸವು. ಯಾವುದೇ ಕರ್ಮ ಮಾಡಿ ಈ ರೀತಿಯಾದ ಚಿಂತನೆಯಿಂದ ಕೂಡಿ ಕರ್ಮಗಳನ್ನು ಮಾಡಿದರೆ ಕರ್ಮದ ಲೇಪ ಇರೋದಿಲ್ಲ ಹಾಗೆ ಅಂತ ಅದರ ಅಭಿಪ್ರಾಯ. ಏನು ಮಾಡುವ ಪುಣ್ಯ ಪಾಪಗಳಾನೆ ಮಾಡುವನೆಂಬುವ ನಧಮ, ಹೀನ ಕರ್ಮಗೆ ಪಾತ್ರನಾ ಪುಣ್ಯಕ್ಕೆ ಹರಿಯೆಂಬ. ಮಾನವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನೆ ಕರ್ತೃವೆಂದು, ಸದಾನುರಾಗದಿ ನೆನೆದು ಸುಖಿಸುವವನೇ ನರೋತ್ತಮನು. ಏನು ಮಾಡುವ ಪುಣ್ಯ ಪಾಪಗಳ ನಾನೇ ಮಾಡುವೇನೆಂಬುವ ಅಧಮನು. ನೋಡಿ, ಮನುಷ್ಯರಲ್ಲಿ 3 ವಿಧವಾದ ಜೀವರಾಶಿಗಳು ಇದ್ದಾರೆ: ಸಾತ್ವಿಕರು, ರಾಜಸರು, ತಾಮಸರು. ಅಂದ್ರೆ ಏನರ್ಥ? ಮನುಷ್ಯೋತ್ತಮರು, ಮನುಷ್ಯ ಮಧ್ಯಮರು, ಮನುಷ್ಯ ಅಧಮರು ಅಂತ. ಮನುಷ್ಯರಲ್ಲಿ 3 ಕ್ಯಾಟಗರಿ. ದೇವತೆಗಳು, ಅಸುರರು ಅವ್ರನ್ನೆಲ್ಲ ಬಿಟ್ಟು ಬಿಡೋಣ. ಗಂಧರ್ವರು, ಋಷಿಗಳು ಅವರೆಲ್ಲ ಬೇರೆ ಬೇರೆ ಜೀವರಾಶಿಗಳಲ್ಲಿ ಅನೇಕ ಕ್ಯಾಟಗರಿ ಇದೆ. ಅದೇ ತರ ಮನುಷ್ಯರಲ್ಲಿ 3 ಕ್ಯಾಟಗರಿ: ಮನುಷ್ಯೋತ್ತಮರು, ಮನುಷ್ಯ ಮಧ್ಯಮರು, ಮನುಷ್ಯ ಅಧಮರು ಹಾಗೆ ಅಂತ. ಮನುಷ್ಯ ಅಧಮರು ಏನ್ ಚಿಂತನೆ ಮಾಡ್ತಾರೆ? ಎಲ್ಲಾ ಕೆಲಸ ಯಾರು ಮಾಡಿದ್ದು? ನಾನೇ ಮಾಡಿದ್ದು, ನನ್ನ ಅನುಭವ ಸಿದ್ಧ ಇದು, ನಾನೇ ಮಾಡಿದ್ದು ಹಾಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾನೇ ಮಾಡಿದೆ ಎಂದು ಚಿಂತನೆ ಮಾಡುವವ ಮನುಷ್ಯ ಅಧಮ. ಹೀನ ಕರ್ಮಕ್ಕೆ ನಾ ಪಾತ್ರ, ಪುಣ್ಯಕ್ಕೆ ಹರಿ ಎಂಬುವ ಮಧ್ಯಮನು. ಇನ್ನು ಮಧ್ಯದವರು ಅವ್ರು ಹೆಂಗ ತಿಳಿತಾರೆ? ಮನುಷ್ಯ ಮಧ್ಯಮರು ಅವ್ರೇಗೆ ಚಿಂತನೆ ಮಾಡ್ತಾರಂದ್ರೆ, ಪಾಪ ಕರ್ಮಗಳನ್ನ ಮಾಡಿದ್ದು ನಾನು ಹೌದು, ಆದರೆ ಪುಣ್ಯ ಕರ್ಮಗಳನ್ನೆಲ್ಲ ಪರಮಾತ್ಮನೇ ಮಾಡಿದ್ದು ಅಂತ ಚಿಂತನೆ ಮಾಡ್ತಾರೆ. ಇನ್ನು ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತೃವೆಂದು ಸದಾನುರಾಗದೆ ನೆನೆದು ಸುಖಿಸುವವನೇ ನರೋತ್ತಮನು. ಇನ್ನು ಮನುಷ್ಯೋತ್ತಮರು ಅವ್ರು ಹೇಗೆ ಚಿಂತನೆ ಮಾಡ್ತಾರೆ? ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತೃ. ನನ್ನಿಂದ ಮಾಡಲ್ಪಟ್ಟ ಪುಣ್ಯ ಕರ್ಮಗಳನ್ನು ಮಾಡಿಸಿದವನೂ ಪರಮಾತ್ಮನೇ,
ನನ್ನಿಂದ ಮಾಡಲ್ಪಟ್ಟ ಪುಣ್ಯ ಕರ್ಮಗಳನ್ನ ಸ್ವತಂತ್ರವಾಗಿ ನಿಂತು ಮಾಡಿಸಿದವನು ಪರಮಾತ್ಮನೇ. ಈ ರೀತಿಯಾಗಿ ನರೋತ್ತಮರು ಮನುಷ್ಯೋತ್ತಮರು ಚಿಂತನೆ ಮಾಡ್ತಾರೆ. ಹಾಗೆಂದ ಚಿಂತನೆ ಮಾಡ್ತಾ ಸದಾನುರಾಗದಿ ಆದರದಿಂದ ಭಕ್ತಿ ಅತಿಶಯದಿಂದ ದೇವರನ್ನೇ ಸ್ಮರಣೆ ಮಾಡ್ತಾ ಅವರು ಕೆಲಸಗಳನ್ನ ಮಾಡ್ತಾ ಸುಖ ಪಡ್ತಾರೆ ಅಂತ ಅರ್ಥ. ಈ ಉಪಾಸನೆಗೈವರಿಳೆಯೊಳು ದೇವತೆಗಳಲ್ಲದರೆ ನರರಲ್ ಲಾಭ ಬಗೆಯಿಂದಾಚರಿಸುವವರ ಅರ್ಚನವೇ ಹರಿಪೂಜೆ. ಕೇವಲ ಪ್ರತಿಮೆಗಳೆನಿಪರು ರಮಾ ವಿನೋದಿಗೆ ಇವರನುಗ್ರಹವೇ ವರಾನುಗ್ರಹವೆಂದೆನಿಸುವುದು ಮುಕುತಿ ಯೋಗ್ಯರಿಗೆ. ಈ ಉಪಾಸನೆಗೆ ಇವರು ಹಿಂದೆ ಹೇಳಿದಂತೆ ಮನುಷ್ಯೋತ್ತಮರು, ಮನುಷ್ಯ ಮಧ್ಯಮರು, ಮನುಷ್ಯ ಅಧಮರು ಅಂತ. ಮನುಷ್ಯೋತ್ತಮರು ಹೇಗೆ ಇರ್ತಾರೋ ಆ ರೀತಿಯಾಗಿ ಪರಮಾತ್ಮನೇ ಕರ್ತ. ಪುಣ್ಯ ಪಾಪಗಳಿಗೆ ನಾನು ಸ್ವತಂತ್ರ ಕರ್ತ ಅಲ್ಲ, ಮಾಡಿಸುವುದು ದೇವರೇ ಮಾಡಿಸುವುದು ಅಂತ ಚಿಂತನೆ ಮಾಡ್ತಾ ಉಪಾಸನೆಯನ್ನು ಮಾಡ್ತಾ ಯಾರಿರ್ತಾರೆ ಅವರು ಭೂಮಿಯಲ್ಲಿ ದೇವತೆಗಳಲ್ಲವಂತೆ, ಮನುಷ್ಯರಲ್ಲವಂತೆ, ದೇವತೆಗಳೇ ಸರಿ. ಯಾಕೆ ಅಂಥ ಒಂದು ಜ್ಞಾನ, ಅಂಥ ಒಂದು ಅನುಸಂಧಾನ, ಚಿಂತನಾ ಕ್ರಮ ಸಾಮಾನ್ಯವಾಗಿ ಬರೋದಿಲ್ಲ. ಎಂಥ ದೊಡ್ಡ ದೊಡ್ಡ ಪಂಡಿತರು ಕೂಡ ಏನ್ ಮಾಡಿಬಿಟ್ಟಿದ್ದಾರೆ, ಮಾಡಿದ್ಯಾರು ನಾನು ನನ್ನದು ಎನ್ನುವುದನ್ನು ಬಿಡಕ್ಕಾಗದೆ ಮೋಸ ಹೋಗಿ ತೊಂದರೆಗೆ ಒಳಗಾಗಿದ್ದಾರೆ. ಅದರಿಂದ ಪಾಂಡಿತ್ಯ ಅದೆಲ್ಲ ನೆಕ್ಸ್ಟು. ಮನಸ್ಸಿನಲ್ಲಿ ಏನು ವಿಚಾರ ಸದಾ ಬರತಕ್ಕ ವಿಚಾರ ಹೇಗಿರುತ್ತದೆ, ನಾನೇ ದೇವರು ಹಾಗೆಲ್ಲ. ಪರಮಾತ್ಮ ನಮಗಿಂತ ಭಿನ್ನನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಎಲ್ಲವನ್ನು ಅವನೇ ಮಾಡಿಸ್ತಾನೆ ಅಂತ ಆ ಚಿಂತನೆ ಸದಾ ಇರಬೇಕು. ಯಾವಾಗಲೂ ಒಂದು ಸಲ ಪ್ರವಚನ ಕೇಳಿದಾಗ ಬೆಳಿಗ್ಗೆ ಎದ್ದಾಗ ಸಾಲದು. ಪ್ರತಿ ಕರ್ಮ ಯಾಕೆಂದ್ರೆ ಕ್ಷಣ ಕ್ಷಣದಲ್ಲೂ ಕರ್ಮ ಮಾಡ್ತಾ ಇದ್ದೀವಿ, ಒಂದು ಕ್ಷಣ ಬಿಡೋದಿಲ್ಲ ನಾವು. ಉಸಿರಾಟ ಮುಂತಾದ ಕ್ಷಣ ಕ್ಷಣ ನಡೀತಾನೆ ಇರ್ತದೆ. ಆ ರೀತಿಯಾಗಿ ಯಾರು ಉಪಾಸನೆ ಮಾಡ್ತಾರೆ ಅವರು ಸಾಮಾನ್ಯ ಮನುಷ್ಯರಲ್ಲ, ದೇವತೆಗಳೇ ಸರಿ. ಹಾಗೆಂತ ಆವ ಬಗೆಯಿಂದಾದರೂ ಇವರ ಅರ್ಚನವೇ ಹರಿಪೂಜೆ. ಯಾವ್ದಾ ರೀತಿಯಿಂದ ಮಾಡ್ರಿ, ಯಾರು ಇಂಥ ಮನುಷ್ಯೋತ್ತಮರು ಇದ್ದಾರೆ ಅವರಿಗೆ ಮಾಡತಕ್ಕ ಪೂಜೆನೇ ಹರಿಪೂಜೆ. ಯಾಕೆ ಅವ್ರು ಯಾವ್ದನ್ನು ಕೂಡ ಯಾರಿಗೇನು ತಿಳಿಯೋದಿಲ್ಲ. ನಮಸ್ಕಾರ, ಆದರ, ಅನ್ನದಾನ, ಏನೇ ದಾನ ಮಾಡಿದ್ರು ಕೂಡ ಯಾರಿಗೇನು ತಿಳಿಯೋದಿಲ್ಲ, ಇದು ನನಗಲ್ಲ, ನನ್ನ ಒಳಗೆ ಇರುವ ಪರಮಾತ್ಮನಿಗೆ. ಕೊಡುವವನು ದೇವರು, ತೆಗೆದುಕೊಳ್ಳುವವನು ದೇವರು ಎನ್ನುವ ಚಿಂತನೆ ಇರುತ್ತದೆ ಅವರಿಗೆ. ಸಾಮಾನ್ಯ ಇದು ವಿಚಾರ ಗೊತ್ತಿಲ್ಲದವರಿಗೆ ಕೊಟ್ಟದ್ದು ಪಾಪ ಯಾರೋ ಒಂದು ವ್ಯಕ್ತಿ ಕೊಟ್ಟ, ಜೀವ ಕೊಟ್ಟ ಅಂತ ತಿಳ್ಕೊತಾರೆ. ಅದೇ ತರ ತೆಗೆದುಕೊಂಡದ್ದು ಯಾರು, ನನಗೆ ಬಂತು, ನಮ್ಮ ಅಕೌಂಟಲ್ಲಿ ಹಾಕೋಬಹುದು ಹಾಗೆ ಅಂತ ತಿಳ್ಕೊತಾರೆ ಅವರು. ಹಾಗೆ ಚಿಂತನೆ ಮಾಡಬಾರ್ದು. ಜ್ಞಾನಿಗಳ ಚಿಂತನೆ ಅದನ್ನೇ ಹೇಳಿದ್ದು. ಜ್ಞಾನಿಗಳಿಗೆ ಎಷ್ಟು ಸ್ಥಾನಮಾನ ಇದು ನೋಡಿ. ಅವ್ರ ಚಿಂತನೆನೇ ಬೇರೆ ರೀತಿ ಇರುತ್ತದೆ. ಭಗವದ್ಗೀತೆಯಲ್ಲೂ ಇದೇ ಬರುತ್ತದೆ, 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೀವಿ. ಆ ರೀತಿಯಾಗಿ ಎಲ್ಲವೂ ಪರಮಾತ್ಮನೇ ಮಾಡ್ತಾನೆ, ಪರಮಾತ್ಮನೇ ಕೊಡ್ತಾನೆ, ಪರಮಾತ್ಮನೇ ತೆಗೆದುಕೊಳ್ತಾನೆ, ಪರಮಾತ್ಮನೇ ಭೋಗ ಮಾಡ್ತಾನೆ, ಪರಮಾತ್ಮನೇ ಪಾಪ ಪುಣ್ಯ ಕರ್ಮಗಳನ್ನ ನನ್ನ ಯೋಗ್ಯತೆಗೆ ಅನುಸಾರವಾಗಿ ಮಾಡಿಸಿ ನನಗೆ ಅನುಗ್ರಹ ಮಾಡ್ತಾನೆ. ಹಾಗೆ ಅಂತ ಯಾರು ತಿಳಿತಾರೆ ಅವರಿಗೆ ಮಾಡತಕ್ಕ ಅರ್ಚನೆಯೇ, ಅವರಿಗೆ ಮಾಡತಕ್ಕ ಆದರ ಸತ್ಕಾರಗಳು, ಪೂಜೆಗಳೇ ಪರಮಾತ್ಮನಿಗೆ ಮಾಡತಕ್ಕ ಪೂಜೆ. ರಮಾ ವಿನೋದಿಗೆ ಅಂದ್ರೆ ಲಕ್ಷ್ಮೀರಮಣನಾದ ಪರಮಾತ್ಮನಿಗೆ ಇವರು ಕೇವಲ ಪ್ರತಿಮೆಗಳೆನಿಪರು. ಇವರೇ ದೇವರಿಗೆ ಪ್ರತಿಮೆಗಳು. 2 ಪ್ರತಿಮೆ ಇದೆ, ಚಲ ಪ್ರತಿಮೆ, ಅಚಲ ಪ್ರತಿಮೆ ಅಂತ. ಓಡಾಡುವ ಪ್ರತಿಮೆಗಳು ಬ್ರಾಹ್ಮಣರು, ಜ್ಞಾನಿಗಳು, ದೇವರ ತತ್ವವನ್ನ ತಿಳಿದು ಅಹಂಕಾರ ಮಮಕಾರಗಳು ಇಲ್ಲದೆ ದೇವರೇ ಸ್ವತಂತ್ರ ಅಂತ ತಿಳಿದವರು. ಅವರು ಓಡಾಡುವ ಪ್ರತಿಮೆಗಳು, ದೇವರ ಪ್ರತಿಮೆಗಳು. ಇನ್ನು ಕಲಶದಲ್ಲಿ ಅಥವಾ ಪ್ರತಿಮೆಗಳಲ್ಲಿ, ದೇವಸ್ಥಾನಗಳಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡತಕ್ಕ ಅಚಲ ಪ್ರತಿಮೆ, ಅಲ್ಲೂ ದೇವರ ಸನ್ನಿಧಾನ ಇರುತ್ತದೆ ಅಂತ. ಆದರೆ ಇಲ್ಲಿ ಚಲ ಪ್ರತಿಮೆಯನ್ನ ಹೇಳ್ತಾ ಇದ್ದಾರೆ. ಇವರು ಕೇವಲ ಪ್ರತಿಮೆಗಳೆನಿಪರು. ಮುಕ್ತಿಯೋಗ್ಯರಿಗೆ ಇವರ ಅನುಗ್ರಹವೇ ದೇವರ ಅನುಗ್ರಹವೆನಿಸುವುದು. ಯಾರು ಮುಕ್ತಿಯೋಗ್ಯರಾಗಿರ್ತಾರೆ ಅಂದರೆ ಮೋಕ್ಷವನ್ನ ಪಡೆಯೋದಕ್ಕೆ ಯೋಗ್ಯರಾಗಿರ್ತಾರೆ ಅವರಿಗೆ ಇಂಥ ಜ್ಞಾನಿಗಳ ಅನುಗ್ರಹವೇ ಮೋಕ್ಷವನ್ನ ತಂದುಕೊಡತಕ್ಕದ್ದು. ಎಷ್ಟು ಚಂದ ಇದೆ ನೋಡಿ. ಮೋಕ್ಷ ದೇವ್ರು ಹೇಗೆ ಕೊಡ್ತಾನೆ, ಡೈರೆಕ್ಟ್ ಆಗಿ ತಾನು ಬಂದು ಕೊಡೋದಿಲ್ಲ. ಏನೇ ಕೊಟ್ಟರು ಗುರುಗಳ ದ್ವಾರ ಕೊಡೋದು ದೇವ್ರು. ಏನೇ ನಮಗೆ ಅನುಗ್ರಹ ಮಾಡಬೇಕು, ಯಾವುದೋ ಒಂದು ಗುರುಗಳ ಮುಖಾಂತರ ದೇವರ ಅನುಗ್ರಹ ಮಾಡೋದು. ನೋಡಿ, ರಾಯರ್ ತೆಗೆದುಕೊಳ್ಳಿ, ಎಷ್ಟು ಜನಕ್ಕೆ ಊಟ ಇಲ್ಲ, ಆ ಗುರುಗಳ ಅನುಗ್ರಹ ಎಷ್ಟು ಜನ, ಲಕ್ಷಾಂತರ ಜನ ಪ್ರತಿನಿತ್ಯ ಊಟ ಮಾಡ್ತಾರೆ.
ಆ ರೀತಿಯಾಗಿ ದೇವರು ನಮಗೆ ಯಾಕೆ ಅಷ್ಟು ಯೋಗ್ಯತೆ ಇಲ್ಲ ನಮಗೆ. ಪ್ರಹ್ಲಾದನಂತೆ, ಧ್ರುವನಂತೆ ಸಾಕ್ಷಾತ್ತಾಗಿ ದೇವರನ್ನು ಒಲಿಸಿಕೊಳ್ಳುವ ಸಾಮರ್ಥ್ಯ ಏನು ಬಂದಿಲ್ಲ ನಮಗೆ. ಏನೇ ಆದ್ರೆ ಅದರಿಂದ ದೇವರ ಅನುಗ್ರಹ ಇಲ್ಲದೆ ನೋಡಿ, ದೇವರ ಸಿಸ್ಟಮ್ ನೋಡಿ ಹೇಗಿದೆ ಅಂತ. ಈ ಜನರಿಗೆ ಸಾಧನೆ ಮಾಡಿಸ್ಬೇಕು, ತಾನು ಪ್ರತ್ಯಕ್ಷವಾಗಿ ಬರುವಷ್ಟು ಯೋಗ್ಯತೆ ಅವರಿಗೆ ಇಲ್ಲ. ಇನ್ನೇನ್ ಮಾಡಬೇಕು? ಗುರುಗಳ ಮುಖಾಂತರ ಮಾಡಿಸ್ತಾನೆ. ಅಲ್ಲೇ ಗುರುಗಳು ಬರ್ತಾರೆ ನಮಗೆ. ಪರಮಾತ್ಮನ ಪ್ರತಿಮೆ ಅವರು, ಪರಮಾತ್ಮನ ಪ್ರತಿಮೆ. ಆ ರೀತಿಯಾಗಿ ಅರಿತು ಯಾರು ಪೂಜೆ ಮಾಡ್ತಾನೆ ಅವನು ಉತ್ತಮ ಗತಿಯನ್ನ ಪಡೆಯುತ್ತಾನೆ ಅಂತ ಒಟ್ಟ ಅಭಿಪ್ರಾಯ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.